ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ನಲ್ಲಿ ನಡೆದಿರುವಂತಹದ್ದು 2025ರಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿಯೂ ಕೂಡ 40 ಅಂಕಗಳಿಗೆ ಇರುವಂತಹದ್ದು ಪ್ರಥಮ ಕಿರು ಪರೀಕ್ಷೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾವುದು ಅಂತ ಇದೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ಒಂದು ವಿದ್ಯಾದೇವತೆ ಅಂತಂದರೆ ಅದು ಬಹುರೂಪಿಣಿಯ ವಿದ್ಯೆ. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂತಂದರೆ ಅದು ಪಾರ್ಥ ಅಥವಾ ಅರ್ಜುನ ಅಂತ ಹೇಳ್ಬಿಟ್ಟು ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ ಅಂದರೆ, ನಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳನ್ನು ಹೇಳ್ತಾನೆ. ಆನೆಯ ಮಾವುತನ ಹೆಸರೇನು ಅಂತ ಇದೆ, ಅದು ವೇಲಾಯುಧ. ಇನ್ನು ಮುಂದಿನದು, ಬಸಲಿಂಗನ ಹೆಂಡತಿಯ ಹೆಸರು ಯಾವುದು ಅಂದರೆ ಅದು ಸಿದ್ಲಿಂಗಿ. ಹಾಗೆ ವಾಲ್ಪರೆಗೆ ಬಂದ ಮೊದಲ ಬ್ರಿಟಿಷ್ ಪ್ರಜೆ ಅದು ಕಾರ್ವರ್ ಮಾರ್ಷ್. ಹಾಗೆ ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲ್ತಾ ಇದ್ರು ಅಂದರೆ ಈ ಒಂದು ಅಧ್ಯಾಯ ಕಿಡ್ನಿ ಸ್ಟೋನಿಂದ ಬಳಲ್ತಾ ಇದ್ರು. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಕೂಡಲ ಸಂಗಮ ದೇವ ಅನ್ನುವಂತಹದ್ದು ಬಸವಣ್ಣನವರ ಒಂದು ಅಂಕಿತನಾಮ. ಇನ್ನು ಕುಮಾರ ವ್ಯಾಸರದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು. ಇನ್ನು ಪಂಪ ರಾಮಾಯಣವನ್ನು ನಾಗಚಂದ್ರ ರಚಿಸ್ತಾರೆ. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. 2 ಅಂಕಗಳಿಗೆ ಸಂಬಂಧಿಸಿದಂಥದ್ದು. ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ ಅಂತ ಇದೆ. ಅಲ್ಲಿ ಗಂಡರೈವರು ಅಂದರೆ ಪಾಂಡವರು 5 ಜನರ ಹೆಸರನ್ನು ಅಂದರೆ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ಭೀಮ ಇವರ 5 ಜನರ ಹೆಸರನ್ನು ಬರೀಬೇಕಾಗುತ್ತೆ. ಕಣ್ಣನ್ನು ಪರೀಕ್ಷಿಸಿದರೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನೇ ಏನಂತ ಹೇಳ್ತಾರೆ ಅಂತಂದರೆ, ಇದು ಕಣ್ಣಿಗೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನದು, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಅನ್ನುವಂಥದ್ದು. ಇದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸುವಂತಹದ್ದು. ಅದು ಅವರು ಆವರೆಗೆ ನೋಡಿರದ ಪ್ರಾಣಿ, ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವುದು. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಕೃಷ್ಣೇಗೌಡರ ಆನೆಗೆ ಸಂಬಂಧಿಸಿದ್ದು. ಇನ್ನು ಪ್ರಮೋದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ನೋಡಿ, ಈ ಒಂದು ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ. ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳು, ಇದು ಕೂಡ ಅಷ್ಟೇ. ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತ ಇದೆ. ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಹೇಗೆ ಮೂಡಿದ್ವು ಅನ್ನುವಂಥದ್ದು. ಹಾಗೆ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗು ಹಾಕಲು ಮಠದವರು ಏಕೆ ಅವಣಿಸ್ತಾ ಇದ್ರು ಅನ್ನುವಂಥದ್ದು. ಇನ್ನು ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ, ಬೀಜ ಅನ್ನುವಂಥದ್ದಕ್ಕೆ ಬಿತ್ತ, ವಿಭು ಅನ್ನುವಂಥದ್ದಕ್ಕೆ ಪ್ರಭು, ಪರಕಿಸು ಅನ್ನುವಂಥದ್ದಕ್ಕೆ ಪರೀಕ್ಷಿಸು ಅನ್ನುವಂತಹದ್ದು ತತ್ಸಮ ಪದಗಳು. ಇನ್ನು ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಗುಣಗಳನ್ನು ಸೂಚಿಸುವಂತಹ ಪದಗಳು ಗುಣವಾಚಕಗಳು. ಲಘುವರ್ತನದಲ್ಲಿ ಅನ್ನುವಂಥದ್ದಕ್ಕೆ ಲಘು, ಘೋರಪಾತಕಿ ಅನ್ನುವಂಥದ್ರಲ್ಲಿ ಘೋರ, ಕಿರು ಆದಿ ಅನ್ನುವಂಥದ್ರಲ್ಲಿ ಕಿರು. ಯಾವುದಾದರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದಕ್ಕೆ ಜೀಪು, ಹಾಗೆ ಗೇರ್ ಬಾಕ್ಸು. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ. ಹಾಗೆ ನೆಕ್ಸ್ಟು ಒಂದು ಪತ್ರಲೇಖನವನ್ನು ಕೂಡ ಕೊಟ್ಟಿರ್ತಾರೆ. 2 ಪತ್ರಲೇಖನ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು ಪ್ರಥಮ ಕಿರು ಪರೀಕ್ಷೆಯ ಮಾದರಿ ಅಂದರೆ ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯಾಗಿತ್ತು. ಧನ್ಯವಾದ.